ಪ್ಲಾಸ್ಟಿಕ್ ಬಾಂಡ್ಲಿ ಕೊಡು ಬಾಂಡ್ಲಿ ಬುದ್ಧಿ ಕೊಡು ಈ ಕಡೆ ಇದು ನಮ್ಮ SOS ಕರ್ನಾಟಕ ರಾಜ್ಯ ಇದರ ವತಿಯಿಂದ SOS ಸಾಗರ ಯೂನಿಟ್ ಹಾಗೂ ಸಾಗರ ಝೋನ್ ವತಿಯಿಂದ SOS ಇಸಾಬ ಸಾಂತ್ವನ ಟೀಮ್ ಅಂತೇಳಿ ಇದರ ಮುಖ್ಯ ಕಾರ್ಯ ಈ ತರ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸುವುದು, ಯಾರಾದರೂ ತೊಂದರೆಗೊಳಗಾದಲ್ಲಿ ಅವರಿಗೆ ನೆರವಾಗುವುದು, ಹಾಗೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದು, ಅದು ಅನಾಥ ಶವಗಳು ಬಿದ್ದರೆ ಅದನ್ನ ನಾವು ರಿಕವರಿ ಮಾಡಿ ಅದನ್ನ ಸಂಬಂಧಪಟ್ಟವರಿಗೆ ಒಪ್ಪಿಸೋದು ಇದೇ ಕಾರ್ಯ ಆಗಿದೆ ನಮ್ದು. ಇದು ನಮಗೆ ಇದು ಸಾಗರದಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ಮತ್ತು ಕೇರಳ ಹೀಗೆ ಭಾರತ ದೇಶದಂತ ಈ ಟೀಮ್ ಇದೆ. ಇದರ ನಾಯಕರು ನಮಗೆ AP ಉತ್ಸವದವರಾಗಿರ್ತಾರೆ. ಅದೇ ರೀತಿ ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರತಿ ಯೂನಿಟ್ಗಳಲ್ಲೂ ಈ ತರ ಸ್ವಚ್ಛ ಕಾರ್ಯಗಳನ್ನ ಮಾಡಬೇಕು ಅಂದ್ರೆ ನಮಗೆ ರಾಜ್ಯ ಸಮಿತಿಯಿಂದ ನಿರ್ದೇಶನ ಬಂದಿರ್ತದೆ. ಆ ನಿರ್ದೇಶನದ ಪ್ರಕಾರ ನಾವು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಇವತ್ತೊಂದು 3 ರಿಂದ 4 ಬಸ್ ಸ್ಟಾಂಡ್ಗಳನ್ನ ಕ್ಲೀನ್ ಮಾಡೋದು, ಸೈನ್ ಬೋರ್ಡ್ಗಳನ್ನ ಕ್ಲೀನ್ ಮಾಡೋದು, ನಾಮಫಲಕಗಳು. ಈಗ ನಮ್ಮ ರಾಜ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ಜೋಗ ಜಲಪಾತ ಹಾಗೆ ಸಿಗಂದೂರು ಸೇತುವೆಗಳೆಲ್ಲ ಇರೋದರಿಂದ ಅತ್ಯಂತ ಹೆಚ್ಚು ಪ್ರವಾಸಿಗರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಾಮಫಲಕಗಳು ಕಾಣುವುದಿಲ್ಲ. ಈಗ ಮಳೆ ಬಂದಿರುತ್ತೆ, ಗಿಡಗಂಟಿಗಳು ಬಂದಿರುತ್ತೆ, ಅದನ್ನ ಕ್ಲೀನ್ ಮಾಡುವುದು, ಸಾರ್ವಜನಿಕವಾಗಿ ಅನುಕೂಲವಾಗುವಂತ ಎಲ್ಲ ಕಾರ್ಯಗಳಿಗೆ ನಾವು 24x7 ನಾವೆಲ್ಲ ನಾಯಕರುಗಳು ರೆಡಿ ಇದ್ದೇವೆ. ಯಾರು ಬೇಕಾದ್ರೂ ನಮ್ಮನ್ನು ಸಂಪರ್ಕಿಸಬಹುದು. ಇದು ಮತ್ತೆ ಸ್ವಾತಂತ್ರ್ಯ ಇದರ ನಂತರ ನಮ್ಮ ಯೂನಿಟ್ ಇಂದ, ನಮ್ಮ ಈ ಸಾಂತ್ವನ ಇಸಾಬ ತಂಡದಿಂದ ನಮ್ಮ ನಾಡಿನ ಹಿರಿಯರು, ಸ್ವಾತಂತ್ರ್ಯ ಹೋರಾಟಗಾರರು ಯಾರು ನಮ್ಮಲ್ಲಿ ಇದ್ರೆ ಅವ್ರನ್ನ ಕರೆದಿ ನಾವು ಒಂದು ಚಹಾ ಕೂಟಗಳನ್ನ ಅವತ್ತಿನ ಆಗಸ್ಟ್ 15ರ ಸಂಜೆ ನಮ್ಮ ಮಸೀದಿ ಆವರಣದಲ್ಲಿ ನಾವು ಇಟ್ಟಿದ್ದೇವೆ. ಅದಕ್ಕೆ ಎಲ್ಲರಿಗೂ ನಾವು ಸ್ವಾಗತಿಸ್ತೇವೆ. ಯಾರು ಬೇಕಾದ್ರೂ ಬರ್ಬೋದು. ಇದಿಷ್ಟು ನಮ್ಮ ಧ್ಯೇಯ. ಇವಾಗ ಇದನ್ನ ಆರಂಭಿಸಿದೆ, BS ರಸ್ತೆಯಲ್ಲಿ ಈ ಬಸ್ ಸ್ಟ್ಯಾಂಡ್ ಅನ್ನು ಆರಂಭಿಸಿದೆ. ತುಂಬಾ ಅಂದ್ರೆ ತುಂಬಾ ಕೊಳಗಾದಂತ ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು. ಇದನ್ನ ಇಲ್ಲಿ ಮನುಷ್ಯರಾದ್ರೂ ಯಾರು ಬರ್ತಿಲ್ಲ. ಅದನ್ನ ನಮ್ಮೆಲ್ಲ ಸಾಂತ್ವನ ನಾಯಕರುಗಳು ಆಗಮಿಸಿ ಅದನ್ನು ಗುರುತಿಸಿದ್ದೀವಿ. ಇವತ್ತು ಒಂದು, ಮತ್ತೆ ಆ ಕಡೆ ಕೆಳಗಡೆ 2 ಬಸ್ ಸ್ಟ್ಯಾಂಡ್ಗಳು, ಆಮೇಲೆ ಸೊರಬ ರೋಡ್ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ಗಳನ್ನು ಕೂಡ ನಾವು ಗುರುತಿಸಿದ್ದೇವೆ. ಅದೇ ರೀತಿ ನಮಗೆ ಕಾಲಾವಕಾಶ ಸಿಕ್ಕಲ್ಲಿ, ಮಳೆ ನಮ್ಗೆ ಹೊಳು ಕೊಟ್ಟಲ್ಲಿ ಸೈನ್ ಬೋರ್ಡ್ಗಳನ್ನ ಕ್ಲೀನ್ ಮಾಡುವಂತ ಒಂದು ಕಾರ್ಯಕ್ಕೂ ಕೂಡ ನಾವು
ಕೈ ಹಾಕ್ತೇವೆ ಇವತ್ತು. ಇದು ಇವತ್ತೇ ಮಾತ್ರ ಅಲ್ಲ, ಈಗ 2 ದಿವಸ ಬಿಟ್ಟು ಮತ್ತೆ ಬೇರೆ ಒಂದು ಕಾರ್ಯಕ್ಕೂ ಹೋಗ್ತೇವೆ, ಅಥವಾ ಎಲ್ಲ ಸ್ಕೂಲ್ಗಳಲ್ಲಿ ನಾಮಫಲಕಗಳು, ಸ್ಕೂಲ್ ಬೋರ್ಡ್ ಕ್ಲೀನ್ ಮಾಡೋದು, ಈ ತರದ ಕಾರ್ಯಗಳು ನಾವು ಹೋಗ್ತಾ ಇದ್ದೇವೆ. ಇವತ್ತು ಲಾಸ್ಟ್ ಅಲ್ಲ, ಫಸ್ಟ್ ಅಲ್ಲ. ನನ್ನ ಹೆಸರು ಅಬ್ದುಲ್ ವಾಹಿದ್ ಅಂತ, ಜಿಲ್ಲಾ ಇಸಾಬಾ ಸಾಂತ್ವನ ಕಾರ್ಯದರ್ಶಿ ಹಾಗೂ ಸಾಗರ ಝೋನ್ ಇಸಾಬಾ ಸಾಂತ್ವನ ಕಾರ್ಯದರ್ಶಿ ಆಗಿದ್ದೇನೆ.